ರೈಟ್, ಇವತ್ತು ನೇಹಾ ಅವರ ನಿವಾಸಕ್ಕೆ ಅಮಿತ್ ಶಾ ಭೇಟಿ ನೀಡುತ್ತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳ ನಿರೀಕ್ಷೆ. ಆ ಭಾಗದಲ್ಲೇನೆ ಮತ ಶಿಕಾರಿಯನ್ನ ನಡೆಸುವ ಸಲುವಾಗಿ ಅಮಿತ್ ಶಾ ಕೂಡ ಎಂಟ್ರಿ ಕೊಡ್ತಾ ಇರೋದು. ಇದೆಲ್ಲದರ ಡೀಟೇಲ್ಸ್ನೊಂದಿಗೆ ನನ್ನ ಇಬ್ಬರು ಕಲೀಗ್ಸ್ ನಾಗೇಂದ್ರ ಬಾಬು ಹಾಗೆ ಪ್ರಕಾಶ್ ನೇರ ಸಂಪರ್ಕದಲ್ಲಿರ್ತಾರೆ. ಹಾಗೆ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಗಂಭೀರ ಆರೋಪ, ಅದರ SIT ತನಿಖೆಯ ವಿವರಣೆಯೊಂದಿಗೆ ನನ್ನ ಕಲೀಗ ನಾಗರಾಜ್ ನೇರ ಸಂಪರ್ಕದಲ್ಲಿರ್ತಾರೆ. ಆಯಾ ಸುದ್ದಿ ಬಂದಾಗ ಅವರನ್ನ ಸಂಪರ್ಕ ಮಾಡಿ ಮತ್ತಷ್ಟು ಮಾಹಿತಿಯನ್ನು ಅವರಿಂದ ಪಡ್ಕೊಳ್ತಾ ಹೋಗೋಣ. ಮೊದಲ ಸುದ್ದಿಯತ್ತ ಗಮನ ಹರಿಸೋ ಸಮಯ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ತನ್ನ ನೇಹಾಸ್ತ್ರವನ್ನ ಇವತ್ತು ಕೂಡ ಪ್ರಯೋಗ ಮಾಡ್ತಾ ಇದೆ. ಅಮಿತ್ ಶಾ ಅವರು, ಕೇಂದ್ರ ಗೃಹ ಸಚಿವರು ಹಾಗೆ ಬಿಜೆಪಿ ಪಾಲಿನ ಚುನಾವಣಾ ಚಾಣಕ್ಯ, ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಇವತ್ತು ನೇಹಾ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಸಂಜೆ ನೇಹಾ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರನ್ನ ಸಾಂತ್ವನ ಮಾಡುವ ಪ್ರಯತ್ನವನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಸರ್ಕಾರವನ್ನ ಚುನಾವಣೆಯಲ್ಲಿ ಕಟ್ಟಾಕ್ಲಿಕ್ಕೆ ಇದು ಕೂಡ ರಣತಂತ್ರವಾಗಿ ಬಳಕೆ ಆಗೋ ಸಾಧ್ಯತೆ ಇದೆ. ಲೋಕಸಮರದಲ್ಲಿ ಬಿಜೆಪಿ ನೇಹಾಸ್ತ್ರವನ್ನ ಜೀವಂತವಾಗಿಡುವ ಪ್ರಯತ್ನವನ್ನ ಮುಂದುವರೆಸಿದೆ. ಇನ್ನು ಅಮಿತ್ ಶಾ ಅವರು ಭೇಟಿ ನೀಡೋ ಸಂದರ್ಭದಲ್ಲಿ ಸಹಜವಾಗಿ ರಾಜ್ಯ ಬಿಜೆಪಿ ಘಟಕದ ನಾಯಕರು ಕೂಡ ಅಮಿತ್ ಶಾ ಅವರ ಜೊತೆಯಲ್ಲಿ ಇರೋ ನಿರೀಕ್ಷೆ ಇದೆ. ಮೇ 7ನೇ ತಾರೀಕು ಮತದಾನ ಮುಗಿಯೋವರೆಗೂ ಕೂಡ ಈ ಅಸ್ತ್ರವನ್ನ, ನೇಹಾ ಮರ್ಡರ್ ವಿಚಾರವನ್ನ ಜೀವಂತವಾಗಿಡುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಅನ್ನೋದು ಮೇಲ್ನೋಟಕ್ಕೇನೆ ಕಂಡು ಬರ್ತಾ ಇದೆ. JP ನಡ್ಡಾ ಅವರು ಭೇಟಿ ಮಾಡಿದ್ರು. ಹಾಗೆ ಇಲ್ಲಿ ಅಂದರೆ ರಾಜ್ಯ ಮಟ್ಟದ ಬಿಜೆಪಿಯ ಬಹುತೇಕ ನಾಯಕರು ನೇಹಾ ಅವರ ಮನೆಗೆ ಭೇಟಿ ನೀಡಿದ್ದಾರೆ. ಇದೀಗ ಅಮಿತ್ ಶಾ ಅವರ ಸರದಿ. ಇನ್ನು ನಾವು ಗಮನಿಸಿದ್ವಿ, ನರೇಂದ್ರ ಮೋದಿ ಅವರು 5 ಕಡೆ, ಈ 14 ಕ್ಷೇತ್ರಗಳು ಏನು ಬಾಕಿ ಉಳಿದಿದೆ ಮತದಾನಕ್ಕೆ, ಆ 14 ಕ್ಷೇತ್ರಗಳನ್ನು ಗಮನದಲ್ಲಿಟ್ಕೊಂಡು ನಡೆಸಿದಂಥ 5 ಸಮಾವೇಶದಲ್ಲೂ ಕೂಡ ನೇಹಾ ಅಸ್ತ್ರವನ್ನೇ ಪ್ರಯೋಗ ಮಾಡಿದ್ದಾರೆ. ನೇಹಾ ಕೊಲೆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಮಿತ್ ಶಾ ಅವರು ಭೇಟಿ ನೀಡ್ತಿರೋದ್ರಿಂದ ಸಹಜವಾಗಿ ಕುತೂಹಲ. ಶ್ರೀಪಾದ್ ಪಾಟೀಲ್ ರೇ, ಖಂಡಿತವಾಗಿಯೂ ಅಮಿತ್ ಶಾ ಅವರು ಬರ್ತಾರೆ ಅಂತಂದ್ರೆ ಅವರು ಪೂರ್ವ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಯೋಜಿತವಾಗಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಅಥವಾ ಈ ವಿಚಾರಗಳ ಮೇಲೆ ಫೋಕಸ್ ಮಾಡಬೇಕು ಅಂದ್ಕೊಂಡು ಪ್ರಚಾರಕ್ಕೆ ಬರ್ತಾ ಇರ್ತಾರೆ. ಅವರು ಚಾಣಕ್ಯ ಆಗಿ ಅಂತ ಕರೆಸ್ಕೊಳ್ಳೋದ್ರಿಂದ ಹಲವು ವಿಚಾರಗಳ ಬಗ್ಗೆ ರಣತಂತ್ರಗಳನ್ನು ರೂಪಿಸ್ತಿರ್ತಾರೆ. ಸ್ಮಿತಾ, ನಿಜಕ್ಕೂ ಈ ಸಾರಿ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಈ ನೇಹಾ ವಿಚಾರ 100ಕ್ಕೆ 100ರಷ್ಟು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಜೊತೆಗೆ ಅವರಿಗೆ ಇದೇ ಬಂಡವಾಳ ಆಗಿದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಈಗಾಗಲೇ ನೇಹಾ ವಿಚಾರವನ್ನ ಪೊಲಿಟಿಸೈಸ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ನೀವು ಇದನ್ನ ರಾಜಕೀಯ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಆಯ್ತು ನಾವು ರಾಜಕೀಯ ಮಾಡೋದಿಲ್ಲ, ಸರ್ಕಾರದಿಂದ ನೀವೇನ್ ಕ್ರಮ ಕೈಗೊಳ್ತಾ ಇದ್ದೀರಿ, ಪಾರದರ್ಶಕವಾಗಿ ಕ್ರಮ ಕೈಗೊಳ್ಳಬೇಕು, ಎಲ್ಲವೂ ಕೂಡ ಕಣ್ಣೆದುರುಗಡೆನೇ ಇದೆ. ಅಂದ್ರೆ ಈ ತರ ಪ್ರಕರಣಗಳಲ್ಲಿ ಕಂಪೇರ್ ಮಾಡೋದು ತಪ್ಪು, ಬಟ್ ಆಗ್ಬಿಡ್ತಿದ್ಯಾ ಅಂತ ರಾಜಕೀಯ ವಲಯದಲ್ಲಿ. ಈಗ SIT ತನಿಖೆ, ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣವನ್ನ SIT ಇಮಿಡಿಯೇಟ್ಲಿ ರಚನೆ ಮಾಡಿದ ಸರ್ಕಾರ. ಬಿಜೆಪಿ ಅವ್ರು ಹೇಳ್ತಾರೆ ನೀವು ನೇಹಾ ಹತ್ಯೆ ವಿಚಾರದಲ್ಲಿ ಹಿಂಗ್ ಮಾಡ್ಲೇ ಇಲ್ಲ, ಅವ್ರ ತಂದೆ ಆಗ್ರಹ ಮಾಡೋವರೆಗೂ ಕೂಡ ಅದನ್ನ ನೀವು ಉನ್ನತ ತನಿಖೆಗೆ ವಹಿಸಬೇಕು ಅಂತ ಹೇಳಿ ಚಿಂತನೆ ಮಾಡಲೇ ಇಲ್ಲ ಅಂತ ಹೇಳಿ. ಅಂದ್ರೆ ಕಂಪ್ಯಾರಿಸನ್ ಹೆಂಗೆ ಬರ್ತಿದೆ ಅಂತಂದ್ರೆ ಅಪರಾಧವೇ, ಅದು ಯಾವುದೇ ಪ್ರಮಾಣದ ಯಾವುದೇ ಸ್ವರೂಪದ ಅಪರಾಧವಾದರೂ ಕೂಡ ಕಾನೂನಾತ್ಮಕವಾಗಿ ಕೈಗೊಳ್ಳಬೇಕಾದ ತನಿಖೆ, ಹಾಗೆ ಆರೋಪ ಸಾಬೀತಾದರೆ ಶಿಕ್ಷೆ ಕೊಡಲೇಬೇಕು. ಬಟ್ ಇವಾಗ ಚುನಾವಣಾ ಸಂದರ್ಭ, ಹೀಗಾಗಿ ಚಿಕ್ಕ ಪುಟ್ಟದ್ರಿಂದ ಹಿಡಿದು ದೊಡ್ಡ ಪ್ರಮಾಣದ ಅಪರಾಧ ಕೂಡ, ನಾವು ಬೆಂಗಳೂರು ಕೆಫೆ ಬ್ಲಾಸ್ಟ್ ನೋಡಿದ್ವಿ, ಅದನ್ನೂ ರಾಜಕೀಯ ವೇದಿಕೆಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಹಾಗೆ ಹನುಮಾನ್ ಚಾಲೀಸಾ, ರಾಮನವಮಿ ದಿನದ ಅಟ್ಯಾಕ್, ಇದೆಲ್ಲವನ್ನ ಕೂಡ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ಳಿಕ್ಕೆ ರಾಜಕೀಯ ಪಕ್ಷಗಳು ಮುಂದಾಗ್ತಿರೋದನ್ನ ನಾವು ಕಂಪ್ಯಾರಿಸನ್ ವಿಚಾರ ಹೇಳಿದ್ರು. ರಾಮಲಿಂಗಾರೆಡ್ಡಿ ಅವರು ಒಂದು ಮಾತು ಹೇಳ್ತಾರೆ, ಎಲ್ಲೆಲ್ಲಿ ಬಿಜೆಪಿ ಆಡಳಿತ ಇದೆಯೋ ಅಲ್ಲಿಯೂ ಕೂಡ ಇದೇ ರೀತಿ ಆಗ್ತಾ ಇದೆ, ಅಲ್ಲಿನ ಲಾ ಅಂಡ್ ಆರ್ಡರ್ ನೀವು ಗಮನಿಸಿ, ಆಮೇಲೆ ಇಲ್ಲಿ ಬಗ್ಗೆ ಮಾತಾಡಿ ಅಂತ. ಅಂದ್ರೆ ಅಲ್ಲಿ ಕೊಲೆಗಳಾಗುತ್ತೆ, ಇಲ್ಲಿ ಕೊಲೆಗಳಾದ್ರೆ ಮಾಫಿನ ಆಗಿದ್ರೆ ನಿಮ್ಮ ಲಾ ಅಂಡ್ ಆರ್ಡರ್ ಬಗ್ಗೆ ನೀವ್ಯಾಕೆ ಗಮನ ಹರಿಸ್ತಿಲ್ಲ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಅಂತ ಬಿಜೆಪಿ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಅದನ್ನ ಖಂಡಿಸ್ತಾ ಇಲ್ಲ ಅವರು. ನೀವು ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಈ ರೀತಿ ಪರಿಸ್ಥಿತಿ ಇದೆ, ಇಲ್ಲಾದ್ರೆ ಏನ್ ತಪ್ಪು ಅನ್ನೋಂಥ ಮನಸ್ಥಿತಿ ಆಗಿದ್ರೆ ನಿಜ. ಇನ್ನು ಅಮಿತ್ ಶಾ ಅವರು ಆಗಮಿಸ್ತಾ ಇರೋದು, ಅದರಲ್ಲೂ ಈ ಉಳಿದ 14 ಲೋಕಸಭಾ ಕ್ಷೇತ್ರಗಳ ಮತ ಶಿಕಾರಿಯನ್ನ ಗಮನದಲ್ಲಿಟ್ಟುಕೊಂಡು ಇದೇ ಸಂದರ್ಭದಲ್ಲಿ ನೇಹಾ ನಿವಾಸಕ್ಕೆ ಭೇಟಿ ಕೊಡ್ತಿರೋದು. ಈ ಕುರಿತಾದ ಒಂದು ವರದಿ ಇದೆ, ಗಮನಿಸಿ. 14 ಲೋಕ ಕ್ಷೇತ್ರಗಳ ಮೇಲೆ ಬಿಜೆಪಿ ಚಾಣಕ್ಯ ಕಣ್ಣು. ಲಿಂಗಾಯತರ ಕೋಟೆಗೆ ಅಮಿತ್ ಶಾ ಭರ್ಜರಿ ಎಂಟ್ರಿ.
ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ನೇಹಾಸ್ತ್ರ ಪ್ರಯೋಗ. ಎರಡನೇ ಹಂತದಲ್ಲಿ ಮತದಾನ ನಡೆಯುವ ಕ್ಷೇತ್ರಗಳಲ್ಲಿ ಚುನಾವಣಾ ಕಾವು ಜೋರಾಗಿದೆ. 14 ಲೋಕಸಭಾ ಕ್ಷೇತ್ರಗಳ ಕಬ್ಜಾಗೆ ಘಟಾನುಘಟಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಮತ ಶಿಕಾರಿಯನ್ನ ನಡೆಸ್ತಾ ಇದ್ದಾರೆ. ಲೋಕ ಅಖಾಡಕ್ಕೆ ಮತ್ತೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ. ಇಂದು ಲಿಂಗಾಯತರ ಕೋಟೆಗಳಲ್ಲಿ ಮತ ಬೇಟೆಯನ್ನ ನಡೆಸಲಿದ್ದಾರೆ. ಕರುನಾಡಲ್ಲಿ ಚಾಣಕ್ಯನ ಅಬ್ಬರ ಜೋರಾಗಿದ್ದು ಅಮಿತ್ ಶಾ ಭರ್ಜರಿ ಮತ ಶಿಕಾರಿಯನ್ನ ನಡೆಸಲಿದ್ದಾರೆ. ಹಾಗಾದ್ರೆ ಬಿಜೆಪಿ ಚಾಣಕ್ಯನ ರಾಜ್ಯ ಶಿಕಾರಿ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಮಧ್ಯಾಹ್ನ 3:15ಕ್ಕೆ ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಅಮಿತ್ ಶಾ ಆಗಮಿಸ್ತಾರೆ. ಮಧ್ಯಾಹ್ನ 3:20ಕ್ಕೆ ಹುಬ್ಬಳ್ಳಿಯಿಂದ ರಾಣೆಬೆನ್ನೂರಿಗೆ ಪ್ರಯಾಣವನ್ನ ಕೈಗೊಳ್ತಾರೆ. ಸಂಜೆ 5:30ಕ್ಕೆ ರಾಣೆಬೆನ್ನೂರಿನಿಂದ ವಾಪಸ್ ಹುಬ್ಬಳ್ಳಿಗೆ ಬರ್ತಾರೆ. ಸಂಜೆ 5:45ಕ್ಕೆ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಬಹಿರಂಗ ಸಭೆಯಲ್ಲಿ ಭಾಗಿಯಾಗ್ತಾರೆ. ಅದಾದ ನಂತರ 6:45ಕ್ಕೆ ಬಹಿರಂಗ ಸಮಾವೇಶ ಮುಕ್ತಾಯವಾಗುತ್ತೆ. ಅಲ್ಲಿಂದ 7:10ಕ್ಕೆ ಹುಬ್ಬಳ್ಳಿಯಿಂದ ಹೈದರಾಬಾದ್ಗೆ ಅಮಿತ್ ಶಾ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಇನ್ನು ನೇಹಾ ಕೊಲೆ ಆರೋಪಿಯಾದ ಫಯಾಜ್ ಸಿಐಡಿ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ಹುಬ್ಬಳ್ಳಿ ಕೋರ್ಟ್ಗೆ ನಿನ್ನೆ ಅಧಿಕಾರಿಗಳು ಹಾಜರುಪಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಫಯಾಜ್ಗೆ 14 ದಿನ ನ್ಯಾಯಾಂಗ ಬಂಧನವನ್ನ ವಿಧಿಸಿ ಆದೇಶವನ್ನ ಹೊರಡಿಸಿದೆ. ಲೋಕ ಸಮರದಲ್ಲಿ ಕೇಸರಿ ಬಾವುಟ ಹಾರಿಸಲು ನೇಹಾಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ಮುಂದಾಗಿದೆ. ಇದು ವರ್ಕೌಟ್ ಆಗುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ರೈಟ್, ನೇಹಾ ನಿವಾಸದ ಬಳಿಯಿಂದಲೇ ನನ್ನ ಕಲೀಗ್ ನಾಗೇಂದ್ರ ಬಾಬು ನೇರ ಸಂಪರ್ಕದಲ್ಲಿದ್ದಾರೆ. ಸತತವಾಗಿ ಒಂದು ವಾರದಿಂದ ಹುಬ್ಬಳ್ಳಿಯಲ್ಲಿ ಆಗ್ತಾ ಇರುವ ಪ್ರತಿಯೊಂದು ಡೆವಲಪ್ಮೆಂಟ್ಗಳನ್ನು, ಅದು ಚುನಾವಣೆಗೆ ಸಂಬಂಧಪಟ್ಟದ್ದಿರಬಹುದು ಅಥವಾ ನೇಹಾ ಹತ್ಯೆ ಪ್ರಕರಣಕ್ಕಿರಬಹುದು, ಇದೆಲ್ಲವನ್ನ ಕೂಡ ಟ್ರ್ಯಾಕ್ ಮಾಡ್ತಾ ಇದ್ದಾರೆ ನಾಗೇಂದ್ರ ಬಾಬು. ಇವತ್ತು ಅಮಿತ್ ಶಾ ಅವರ ಆಗಮನ, ಚುನಾವಣಾ ವರ್ಷ ಆಗಿರೋದ್ರಿಂದ ಈ ಭೇಟಿ ಹಿಂದೆ ಕೂಡ, ಅಂದರೆ ಅಮಿತ್ ಶಾ ಅವರು ಆಗಮಿಸಿ ನೇಹಾ ಕುಟುಂಬಸ್ಥರನ್ನ ಭೇಟಿ ಆಗ್ತಿರೋದ್ರ ಹಿಂದೆ ಕೂಡ ಚುನಾವಣಾ ಲೆಕ್ಕಾಚಾರಗಳಿದೆ ಅನ್ನೋ ವಿಮರ್ಶೆ, ವಿಶ್ಲೇಷಣೆ ಇದೆಲ್ಲವೂ ಕೂಡ ಆಗ್ತಲೇ ಇದೆ. ಸೊ ಎಲ್ಲದರ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಸ್ಮಿತಾ, ನೋಡಿ, ಹುಬ್ಬಳ್ಳಿಯಲ್ಲಿ ಆದಂತಹ ಈ ಒಂದು ನೇಹಾ ಪ್ರಕರಣ ಇವತ್ತು ವಿದೇಶಗಳಲ್ಲೂ ಕೂಡ ಚರ್ಚೆ ಆಗುವ ಮಟ್ಟಕ್ಕೆ ಹೋಗಿದೆ. ಇಂತಹ ಒಂದು ಘಟನೆಗಳು ಆಗಬಾರ್ದು ಅನ್ನುವ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದೆ. ಅದು ರಾಜಕೀಯ ಇರ್ಬೋದು, ಬೇರೆ ಏನಿರ್ಬೋದು. ಆದರೆ ಒಬ್ಬ ಹೆಣ್ಣು ಮಗಳಿಗೆ ಇಂತಹ ಒಂದು ಕೃತ್ಯ ಆಗಿದೆಯಲ್ಲ, ಇಂತಹ ಒಂದು ಘಟನೆಗಳು ಮರುಕಳಿಸಬಾರ್ದು ಅನ್ನುವ ವಿಚಾರ ಪ್ರತಿಯೊಬ್ಬರು ಕೂಡ ಈಗ ಕೇಳ್ಕೊಳ್ತಾ ಇರುವಂಥದ್ದು. ಇದರ ನಡುವೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಸಾಕಷ್ಟು ಜನ ನಾಯಕರು ನೇಹಾ ಅವರ ನಿವಾಸಕ್ಕೆ ಆಗಮಿಸಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ನಾಯಕರಾಗಿರ್ಬೋದು, CM ಹಾದಿಯಾಗಿ ಆಗಮಿಸಿದ್ರು, ಎಲ್ಲರೂ ಕೂಡ ಆಗಮಿಸ್ತಾ ಇದ್ರು. ಆದರೆ ಇವತ್ತು ಸಂಜೆ ಹುಬ್ಬಳ್ಳಿಗೆ ಆಗಮಿಸ್ತಾ ಇರುವಂತಹ ಬಿಜೆಪಿ ಚಾಣಕ್ಯ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ನೇಹಾ ಅವರ ನಿವಾಸಕ್ಕೆ ಭೇಟಿ ಕೊಡಲಿದ್ದಾರೆ ಎನ್ನುವ ಮಾಹಿತಿ ಇದೆ. ಸಂಜೆ 6:00ವರೆಗೆ ಅವರು ಭೇಟಿ ಕೊಟ್ಟು ಅವರ ಕುಟುಂಬಸ್ಥರ ಜೊತೆಯಲ್ಲಿ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಸ್ಮಿತಾ, ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕರ್ನಾಟಕಕ್ಕೆ ಆಗಮಿಸಿ 2 ದಿನ ವಾಸ್ತವ್ಯವನ್ನು ಹೂಡಿದ್ರು. ಆ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ ಭಾಷಣವನ್ನ ಮಾಡುವಂಥ ಸಂದರ್ಭದಲ್ಲಿ, ದಾವಣಗೆರೆಯಲ್ಲಿ ಭಾಷಣವನ್ನ ಮಾಡುವಂಥ ಸಂದರ್ಭದಲ್ಲಿ ನೇಹಾ ಹೆಸರನ್ನ ಉಲ್ಲೇಖವನ್ನ ಕೂಡ ಮಾಡಿದ್ರು. ಇಂಥ ಒಂದು ಘಟನೆಗಳಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ರಾಜ್ಯದಲ್ಲಿ ಅಂತೇಳಿ ಕೇವಲ ನೇಹಾ ವಿಚಾರ ಅಷ್ಟೇ ಅಲ್ಲ, ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡುವ ಮೂಲಕ ಒಂದಷ್ಟು ಮತ ಶಿಕಾರಿಯನ್ನ ಮಾಡಿದ್ರು. ಇವತ್ತು ಅಮಿತ್ ಶಾ ಅವರು ಅವರ ನಿವಾಸಕ್ಕೆ ಭೇಟಿ ಕೊಡಲಿದ್ದಾರೆ ಎನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನೇಹಾ ಅವರ ತಂದೆ ಆಗಿರುವಂತಹ ನಿರಂಜನ್ ಹಿರೇಮಠ್ ಅವರಿದ್ದಾರೆ. ಅವ್ರನ್ನ ಕೇಳ್ತೀನಿ. ನಿರಂಜನ್ ಹಿರೇಮಠ್ ಅವರು, ಇವತ್ತು ಅಮಿತ್ ಶಾ ಅವರು ಆಗಮಿಸ್ತಾರೆ ನಿಮ್ಮ ಮನೆಗೆ ಅಂತೇಳಿ ನಿಮ್ಗೆ ಏನಾದರೂ ಮಾಹಿತಿ ಬಂದಿದೆಯಾ? ಈಗ ತಾನೇ ನನಗೆ ಮಾಧ್ಯಮ ಮಿತ್ರರು ಮಾತಾಡಿದರು ಮತ್ತು ಅನೇಕ BJP ಮುಖಂಡರು, ಹಿರಿಯ ಮುಖಂಡರು ಕೂಡ ನನ್ನ ಮನೆಗೆ ಸಂತಾನ ಹೇಳಕ್ಕೆ ಬಂದಿದ್ದಾಗೆ ಈ ಮಾತು ಅಂದಿದ್ದರು. ಅಮಿತ್ ಶಾಜಿ ತಮ್ಮ ನಿವಾಸಕ್ಕೆ ಕೂಡ ಬರ್ತಾ ಇದ್ದಾರೆ. ನಾನು ಆಗಲಿ ಸ್ವಾಗತ ಅಂದಿದ್ದೆ. ಮತ್ತು ಇವತ್ತು ಕೂಡ ಸಾಯಂಕಾಲ ಏನೋ ಬರ್ತಾರೆ ಅಂತ ನಿರೀಕ್ಷೆ ಇದೆ. ನಾನು ಕೂಡ ನಿರೀಕ್ಷೆ ಮಾಡ್ತಾಯಿದ್ದೆ. ಒಂದು ವೇಳೆ ಅಮಿತ್ ಶಾ ಅವರು ಇಲ್ಲಿ ಭೇಟಿ ಕೊಟ್ಟಾಗ ನೀವು ಅವ್ರ ಹತ್ರ ಏನಾದರೂ ಬೇಡಿಕೆ ಇಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಈಗಾಗಲೇ ಕಳೆದ 14 ದಿವಸ ಆಯಿತು ಈ ಒಂದು ಹತ್ಯೆ ಪ್ರಕರಣ ಆಗಿ. ಭಾಳಷ್ಟು ಮುಖಂಡರು, ಭಾಳಷ್ಟು ಈಗ ರಾಜ್ಯ ಸರ್ಕಾರ ಕೂಡ ಬಂತು, ಮುಖ್ಯಮಂತ್ರಿಗಳು ಕೂಡ ಬಂದರು, ಅನೇಕ ರಾಷ್ಟ್ರೀಯ ಮುಖಂಡರು ಕೂಡ ಬಂದರು, ಅನೇಕ ರಾಷ್ಟ್ರೀಯ ಮಂತ್ರಿಗಳು ಕೂಡ ಬಂದಿದ್ದಾರೆ. ಈಗ ನಮ್ಮ ಭಾರತ ದೇಶದ ಗೃಹ ಮಂತ್ರಿಗಳು ನಾನೊಂದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದು ನೇಹಾ ಹಿರೇಮಠ ಅನ್ನುವ ಕಾನೂನನ್ನು ತೊಗೊಂಡು ಬಂದು
ಇಂಥ ಪ್ರಕರಣಗಳಲ್ಲಿ ಎಲ್ಲ ಅದರಾಗ ಆ ಒಂದು ಕಾಯ್ದೆಯಲ್ಲಿ ಹಾಕಿ ಅದಕ್ಕೆ ಶಿಕ್ಷೆ ಅಂದರೆ ಎರಡೇ, ಒಂದು ಎನ್ಕೌಂಟ್ರ್ ಇಲ್ಲಾಂದರೆ ಗಲ್ ಶಿಕ್ಷೆ ಅನ್ನೋ ಡಿಮಾಂಡ್ ಕೂಡ ಅವರು ಇಡ್ತಾ ಇದ್ದೀನಿ. ಮತ್ತು ಇದೇನು ನಮ್ಮ ಷಡ್ಯಂತ್ರ ಆಗಿ ನಮ್ಮ ಮಗಳಿಗೆ ವಿಕೃತ ಮನೋಭಾವನೆ ಇಟ್ಕೊಂಡು ನಮ್ಮ ಮನೆಗೆ ಟಾರ್ಗೆಟ್ ಮಾಡಿ ಈ ಒಂದು ಹತ್ಯೆ ಆಗಿದೆ, ನಿಷ್ಪಕ್ಷವಾಗಿ ತನಿಖೆ ಆಗಿ ನಮಗೆ ನ್ಯಾಯ ಕೊಡಿಸ್ಬೇಕು. ಮತ್ತೊಂದು ಪ್ರಕರಣ ಇಂಥ ಮರುಕಳಿಸ್ಬಾರ್ದು. ಜನರಿಗೆ ಇಡೀ ದೇಶಾದ್ಯಂತ ಇಂಟರ್ನ್ಯಾಷನಲ್ ಕೂಡ ಪ್ರತಿಭಟನೆ ಆಗ್ತಾಯಿದೆ. ಅದಕ್ಕೆ ಎಲ್ಲರಿಗೂ ಕೂಡ ಧೈರ್ಯ ತುಂಬಬೇಕು. ಇನ್ನೊಂದು ಪ್ರಕರಣ ಆಗಬಾರ್ದು. ಇಲ್ಲಿಗೆ ನಮ್ಮ ಮಗಳಿಗೆ ಅಂತ್ಯ ಆಗ್ಬೇಕಂತೂ ನಾನು ಅವ್ರ ಮೇಲೆ ಮನವಿ ಮಾಡ್ತೀನಿ. ಈಗ CID ತನಿಖೆ ನಡೀತಾ ಇದೆ. ನೀವು ಆರಂಭದಲ್ಲಿ CBI ತನಿಖೆ ಆಗಬೇಕು ಅಂತ ಹೇಳಿ ಒಂದಷ್ಟು ಬೇಡಿಕೆಯನ್ನ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರಿ. ಆ ವಿಚಾರವನ್ನು ಏನಾದರೂ ಪ್ರಸ್ತಾಪ ಮಾಡ್ತೀರಾ ಹೇಗೆ, ಅಥವಾ CID ತನಿಖೆ ಬಗ್ಗೆ ನಿಮಗೆ ವಿಶ್ವಾಸ ಕಂಡು ಬರ್ತಾ ಇದೆಯಾ? ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅವಾಗ ಇನ್ನೂ ಕೂಡ CBI ನಡ್ಡಾಜಿ ಬಂದಾಗೆ CBI ಕೊಡಬೇಕಂತ ನಾನು ನಡ್ಡಾಜಿಗೆ ರಿಕ್ವೆಸ್ಟ್ ಮಾಡಿದ್ದೆ. ಆದರೆ ಸಡನ್ಲಿ ನಮ್ಮ ಮುಖ್ಯಮಂತ್ರಿಗಳು, ಲಾ ಮಿನಿಸ್ಟ್ರು HK ಪಾಟೀಲ್ರು, DK ಶಿವಕುಮಾರ್ ಸಾಹೇಬರು ಎಲ್ಲರೂ ಸೇರಿಕೊಂಡು ಅದನ್ನು ತಕ್ಷಣ ಫಾಸ್ಟ್ ಟ್ರ್ಯಾಕ್ ಮಾಡಿ ಮತ್ತು CID ಕೊಟ್ಟರು. ಈಗ CID ಇದ್ದವ್ರು ತಮ್ಮ ಆ್ಯಂಗಲ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅದ್ರಾಗ ಏನವರು ರಿಪೋರ್ಟ್ ಕೊಡ್ತಾರೆ, ಏನು ಅದ್ರಂಗೆ ಲೋಪದೋಷ ಸರಿ ಇದ್ದರೆ ಸರಿ, ಇಲ್ಲ ಲೋಪದೋಷ ಕಂಡ್ರೆ ನಾನು CBIಗೆ ರೆಫರ್ ಮಾಡೋಕ್ಕೂ ನನ್ನ ಮುಂದಿನ ಹೆಜ್ಜೆ. ಸ್ಮಿತಾ ನೋಡಿ, ಇದು ನಿರಂಜನ್ ಹಿರೇಮಠ ಅವರ ಮಾತು. ಇವತ್ತು ಸಂಜೆ ಅಮಿತ್ ಶಾ ಅವರು ಬಂದ ಬಳಿಕ ಅವರ ಮುಂದೆ ಇಂತಹ ಒಂದು ಘಟನೆಗಳು ಮರುಕಳಿಸಬಾರ್ದು, ಅಂತಹ ಒಂದು ಕಠಿಣ ಕಾನೂನು ತರಬೇಕು ಅನ್ನುವ ಮನವಿಯನ್ನ ಇಡ್ತೀನಿ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ